ವಿಧಾನಸಭೆಯಲ್ಲಿ ವಕ್ಫ್ ವಿಚಾರವಾಗಿ ನಾವು ಚರ್ಚೆಗೆ ತಯಾರಿದ್ದೇವೆ. ವಿರೋಧ ಪಕ್ಷಗಳು ವಕ್ಫ್ ವಿಚಾರದಲ್ಲಿ ದಾಖಲೆ ಇಲ್ಲದೆ ಮಾತನಾಡ್ತಿದ್ದಾರೆ. ಬೆಳಗಾವಿಯ ಸುವರ್ಣಸೌಧದಲ್ಲಿ ಸಚಿವ ಸಂತೋಷ್ ಲಾಡಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 4500ಕ್ಕೂ ಅಧಿಕ ಆಸ್ತಿ ವಕ್ಫ್ ಮಾಡಿದ್ದಾರೆ. ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರ ಮಾತನಾಡಲು ಬಿಜೆಪಿಗೆ ಮನಸ್ಸಿಲ್ಲ. ವಕ್ಫ್ನಿಂದ ಅನಾನುಕೂಲವಾಗಿದೆ ಅಂತ ದಾಖಲೆ ನೀಡಲಿ ಅಂತ ಸವಾಲ್ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಚರ್ಚೆ ಮಾಡಕ್ಕೆ ರೆಡಿ ಇದೀವಲ್ಲ. ವಿ ಆರ್ ರೆಡಿ ಟು ಎನಿ ಡಿಬೇಟ್ ಇದ್ರೆ ಸರ್ಕಾರ ವಿ ಆರ್ ರೆಡಿ ಟು ನಾವು ಅದನ್ನ ಯಾವುದೇ ಡಿಬೇಟ್ ಇದ್ರೆ ಸ್ವಾಗತ ಮಾಡ್ತೀವಿ, ಚರ್ಚೆ ಇದ್ರೆ ಕೂಡ ಸ್ವಾಗತ ಮಾಡ್ತೀವಿ. ಅವ್ರಿಗೆ ಇಂಟ್ರೆಸ್ಟ್ ಇಲ್ಲಲ್ಲ. ಈಗ ನೀವು ಕೇಳಬೇಕಲ್ಲ, ಯಾಕೆ ವಕ್ಫ್ ಇಂಪಾರ್ಟೆಂಟ್ ಆಗಿ ತೋಳ್ತಿದ್ರಿ? ನಿಮಗೂ ಆದಷ್ಟು ಮಾಹಿತಿ ನಿಮಗಿದೆ. ಏನಂತದ್ದು ಏನು ಅಗಾತ ಏನಾಗಿದೆ, ಏನೇನು ಇದೆಯಾ, ಒಂದು ಡಾಕ್ಯುಮೆಂಟ್ ಇದೆಯಾ? ಇಷ್ಟುವರೆಗೆ ತಾವು ಕೊಟ್ಟಿದ್ದೀರಿ. ನಮ್ಮ ವಕ್ಫ್ನಲ್ಲಿ ವಿಚಾರದಲ್ಲಿ ಬಹಳ ಜನ ಮಾತಾಡಿದ್ದಾರೆ. ಒಬ್ಬರೇನೋ ನೇರವಾಗಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ನಿಮಗೆ ಇಲ್ಲಿವರೆಗೆ? ವಕ್ಫ್ನಿಂದ ಹಿಂಗೆ ಅನಾನುಕೂಲ ಆಗಿದೆ ಅಂತ ಇಡೀ ಕರ್ನಾಟಕದ ಯಾವ್ದೋ ಒಂದು ಡಾಕ್ಯುಮೆಂಟ್ ಕೊಟ್ಟಿದ್ದಾರಾ? ನಿಮಗೆ ಪತ್ರಿಕಾ ಮಾಧ್ಯಮ ಕೊಡ್ಬೋದಲ್ಲ? ಇವತ್ತುವರೆಗೆ ಯಾಕೆ ಒಂದು ಡಾಕ್ಯುಮೆಂಟ್ ಕೊಟ್ಟಿಲ್ಲ? ಇವ್ರ ಕಾಲದಲ್ಲಿ 4567 ಇದೇ ತರ ಮುಟೇಶನ್ ಚೇಂಜ್ ಆಗಿದಾವೆ ಇವ್ರ ಕಾಲದಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇವ್ರ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಬೇರೆ, ನಮ್ಮ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಬೇರೆ ಆಗುತ್ತಾ? ಅಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇಲ್ಲಲ್ರಿ ಚರ್ಚೆ ಮಾಡಕ್ಕೆ. ಈ ತರ ಅಸೆಂಬ್ಲಿ ನಾನು ನಿನ್ನೆ ಹೇಳ್ತಾ ಇದ್ನಲ್ಲ, UT ಖಾದರ್ ಸ್ಪೀಕರ್ ಆದ ನಂತರ ನಂಬರ್ ಆಫ್ ಅವರ್ಸ್ ಅವ್ರು ಎಷ್ಟು ಅವಕಾಶ ಮಾಡ್ಕೊಟ್ಟಿದ್ದಾರೆ ಹೌಸಲ್ಲಿ ನೋಡಿ. UT ಖಾದರ್ ನಮ್ಮ ಸ್ಪೀಕರು ಇಲ್ಲಿವರೆಗೆ ನಮ್ಮ ರಾಜ್ಯದ ಸ್ಪೀಕರ್ ಆಗಿದ ನಂತರ ಇವ್ರು ನಂಬರ್ ಆಫ್ ಅವರ್ಸ್ ಡಿಬೇಟಿಗೆ ಜಾಸ್ತಿ ಅವರ್ಸ್ ಕೊಟ್ಟಿರ್ತಕ್ಕಂಥದ್ದು ಇವರೇ. ಆಮೇಲೆ ನಮ್ಮ ಸರ್ಕಾರನೇ ಅಸೆಂಬ್ಲಿಗಳು ಜಾಸ್ತಿ ಕರೆದಿರ್ತಕ್ಕಂಥದ್ದು. ಡಿಬೇಟಿಗೆ ಕರೆಯೋದು ಬಿಟ್ರೆ ಇದನ್ನೆಲ್ಲ ಪೊಲಿಟಿಸೈಸ್ ಮಾಡಿದ್ರೆ ನಾವೇನ್ ಮಾಡೋಕ್ಕಾಗುತ್ತೆ? ಚರ್ಚೆ ಮಾಡಕ್ಕೆ ರೆಡಿ ಇದೀವಲ್ಲ. ವಿ ಆರ್ ರೆಡಿ ಟು ಎನಿ ಡಿಬೇಟ್ ಇದ್ರೆ ಸರ್ಕಾರ ವಿ ಆರ್ ರೆಡಿ ಟು ನಾವು ಅದನ್ನ ಯಾವುದೇ ಡಿಬೇಟ್ ಇದ್ರೆ ನೋಡಿ, ಇದು ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ಆಗಿದೆ. ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದ ಒಳಗೆ ಚರ್ಚೆಯನ್ನು ಮಾಡಬೇಕು, ಈ ಸರ್ಕಾರವನ್ನು ಮುಜುಗರಕ್ಕೆ ಈಡ್ ಮಾಡಬೇಕು ಅಂತ ಪ್ರತಿಪಕ್ಷಗಳು ತಯಾರಿಯನ್ನು ಮಾಡಿಕೊಂಡಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತೋಷ್ ಲಾಡ್ ಅವರ ಪ್ರತಿಕ್ರಿಯೆ ಇದು. ಮಾಡಲಿ, ಬನ್ನಲಿ, ದಾಖಲೆಗಳ ಸಮೇತವಾಗಿ ಚರ್ಚೆಯನ್ನು ಮಾಡಲಿ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ನಾವು ರೆಡಿ ಇದ್ದೀವಿ, ಅದಕ್ಕೆ ಯಾವ ರೀತಿಯಾದಂಥ ಉತ್ತರವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾವು ಕೂಡ ರೆಡಿ ಇದ್ದೀವಿ. ಆದರೆ ದಾಖಲೆ ಸಮೇತ ಮಾತನಾಡಬೇಕಾಗತ್ತೆ, ಅನಾನುಕೂಲವಾಗಿದೆ ಅಂತ ದಾಖಲೆಯನ್ನು ನೀಡಲಿ ಅಂತ ಇದೇ ಸಂದರ್ಭದಲ್ಲಿ ಸವಾಲನ್ನು ಹಾಕಿದ್ದಾರೆ ಸಂತೋಷ್ ಲಾಡ್. ವಿಧಾನಸಭೆಯಲ್ಲಿ ವಕ್ಫ್ ವಿಚಾರವಾಗಿ ನಾವು ಚರ್ಚೆಗೆ ತಯಾರಾಗಿದ್ದೇವೆ, ಚರ್ಚೆಯನ್ನು ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ.